ಹಲೋ ಗೆಳೆಯರೇ, ವಿಡಿಯೋ ಓಪನ್ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನನಗೆ ಗೊತ್ತಿದೆ ನಿಮಗೆ ಮದುವೆ ಆಗೋದಕ್ಕೆ ಇನ್ನೂ ಕೂಡ ಹುಡುಗಿ ಸಿಗ್ತಾ ಇಲ್ಲ. ಯಾಕಂದರೆ ಕೆಲವೊಂದಿಷ್ಟು ಸಮಸ್ಯೆ. ಹುಡುಗಿಗೆ ನಾನು ಇಷ್ಟ ಆಗ್ತಾ ಇಲ್ಲ, ದುಡ್ಡಿದೆ, ಆಸ್ತಿ ಇದೆ, ಜಾಬು ಕೂಡ ಇದೆ, ಆದರೂ ಹುಡುಗಿ ಸಿಗ್ತಾ ಇಲ್ವಾ? ಅಂದರೆ ಸ್ನೇಹಿತರೆ, ಇವಾಗಿನ ಜನರೇಷನ್ನ ಹುಡುಗಿರು ಪ್ರಸ್ತುತ ನಿಮಗೆ ಮದುವೆ ಆಗೋದಕ್ಕೆ ಕೆಲವೊಂದಿಷ್ಟು ರಿಕ್ವೈರ್ಮೆಂಟ್ ಹೇಳ್ತಾರೆ. ಅಂದರೆ ಹಿಂಗಿರಬೇಕು, ಹಿಂಗೆ ನೋಡ್ಕೊಳ್ಬೇಕು, ಈ ರೀತಿ ಮಾಡಬೇಕು ಅಂತ. ಅದಕ್ಕೆ ಒಪ್ಕೊಳ್ಬೇಕು ನೀವು ಮೊದಲು. ಸೊ ಈಕೆ ಹೆಸರು ಪ್ರಿಯದರ್ಶಿನಿ ಶ್ರೀರಂಗಪಟ್ಟಣ ಅಂತ. ಸೊ ಇವರು ವಯಸ್ಸು ಬಂದು 27ರಿಂದ 28 ವರ್ಷ ಇವಾಗ ನಡೀತಾ ಇದೆ, ಓಕೆನಾ. ಇವರು ಮಂಡ್ಯದಲ್ಲಿ ವಾಸವಾಗಿರೋದು, ಶ್ರೀರಂಗಪಟ್ಟಣ ಅಂತ. ಸೊ ಖಾಸಗಿ ಒಂದು ಫಾರ್ಮಸಿ ಹಾಸ್ಪಿಟ್ಲಲ್ಲಿ ಒಬ್ಬ ಹೆಲ್ಪರ್ ಕೆಲಸ ಇವ್ರದ್ದು. ಅಂದರೆ ಅವ್ರ ಪಾಡಿಗೆ ಒಂದು ಜಾಬ್ ಮಾಡ್ಕೊಂಡಿದ್ದಾರೆ. ಇವಾಗ ಮನೆಯವರ ಒಂದು ಒತ್ತಾಯದ ಮೇರೆಗೆ ಮದುವೆ ಆಗೋದಕ್ಕೆ ತಯಾರಾಗಿದ್ದು ನಮಗೆ ಮಾಹಿತಿ ಕಳಿಸಿದ್ರು, ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇವಾಗ ಇವ್ರನ್ನ ಮದುವೆ ಆಗಬೇಕು ಅಂದರೆ ಏನೆಲ್ಲ ರಿಕ್ವೈರ್ಮೆಂಟ್ ಹೇಳಿದ್ದಾರೆ ಇವರು. ಸೊ ಸ್ವಭಾವ ಬಂದು ಶಾಂತ ಸ್ವಭಾವ ಇದೆ, ಕೇರಿಂಗ್ ಜಾಸ್ತಿ ಮತ್ತು ನೇಚರ್ ಮೈಂಡೆಡ್ ಇದೆ ಮತ್ತು ಶಾಂತ ಸ್ವಭಾವದ ಒಂದು ಹುಡುಗಿ ಆಗಿರ್ತಕ್ಕಂಥ ಈಕೆ ತಂದೆಯವರು ಪ್ರಸ್ತುತ ಇದ್ದಾರೆ. ಅವರು ಫಾರ್ಮಸಿ ಕೆಲಸ ಅಂದರೆ ರೈತ ಒಂದು ಕೆಲಸ ಮಾಡಿಕೊಂಡು ಮನೆಯಲ್ಲಿ ವಾಸವಾಗಿರೋದು. ತಾಯಿಯವರು ಗೃಹಿಣಿ ಬಿಡ್ರಿ, ವಯಸ್ಸಾಗಿದೆ, ಮನೇಲಿ ಅಡುಗೆ ಮಾಡಬೇಕಾ, ನಾನ್ ವೆಜ್ಜಾ ಅಥವಾ ವೆಜ್ಜಾ ಅಥವಾ ಏನಾದರೂ ವಿಚಿತ್ರ ಅಡುಗೆ ಮಾಡಬೇಕಾ, ಈ ರೀತಿ ಮನೆ ಗೃಹಿಣಿ. ಒಬ್ಬ ಅಕ್ಕಂದು ಮದುವೆ ಆಗಿಬಿಟ್ಟು ಇವಾಗ ಗಂಡನ ಮನೇಲಿ ವಾಸವಾಗಿದ್ದಾರೆ. ನಾನು ಒಬ್ಬಳೇ ಇವಾಗ ಮನೆಯಲ್ಲಿ ಒಂಟಿಯಾಗಿದ್ದೇನೆ, ಅದಕ್ಕೋಸ್ಕರ ಮದುವೆ ಆಗ್ತಾ ಇದ್ದೇನೆ. ಸೊ ಆದರೆ ಈ ರೀತಿ ಹುಡುಗ ಬೇಕು. ಪಾಯಿಂಟ್ ನಂಬರ್ 1, ಹುಡುಗನಿಗೆ ಇರಬೇಕಾಗಿರ್ತಕ್ಕಂತಹ ರಿಕ್ವೈರ್ಮೆಂಟ್ ಲಾಯಲ್ ಪಾರ್ಟ್ನರ್ ಇರಬೇಕು. ಅನ್ನೆಸೆಸರಿ ಚಾಟಿಂಗ್ ಆ್ಯಂಡ್ ಫ್ಲರ್ಟಿಂಗ್ ಮಾಡಬಾರ್ದು ಅಂತ ಹೇಳಿದ್ದಾರೆ. ಲಾಯಲ್ ಪರ್ಸ್ನಾಲಿಟಿ ಪಾರ್ಟ್ನರ್ ಅಂತಂದರೆ, ಸೊ ಹೆಂಗೆ ಅಂದರೆ, ನೀನು ನನಗೆ ಬಿಟ್ಟು ಇನ್ನೊಬ್ರಿಗೆ ಯಾರೂ ಕೂಡ ಹೋಗಲೇ ಇರಬಾರ್ದು, ನಾನೇ ನಿನಗೆ ಶಾಶ್ವತ, ನನ್ನ ಬಿಟ್ಟು ಇನ್ನೊಬ್ಬರು ಕೂಡ ಕಣ್ಣೆತ್ತು ಕೂಡ ನೋಡ್ಬೋದು, ಆ ರೀತಿ ಪರ್ಸ್ನಾಲಿಟಿ ಇರಬೇಕಂತೆ. ಆ್ಯಂಡ್ ಚಾಟಿಂಗ್ ಜಾಸ್ತಿ ಇರಬೇಕು, ಫ್ಲರ್ಟಿಂಗ್ ಕೂಡ ನೀವು ನನ್ನ ಜೊತೆ ಮಾಡಬಾರ್ದು ಅಂತ ಹೇಳಿದ್ದಾರೆ. ಫ್ಲರ್ಟಿಂಗ್ ಕೂಡ ಮಾಡಬಾರ್ದು. ಸೊ ಇವ್ರನ್ನ ಮದುವೆ ಆಗಬೇಕು ಅಂದರೆ ಅವರ ಏಜ್ ಗ್ಯಾಪು ಅದು 2ರಿಂದ 3 ವರ್ಷಗಳ ಕಾಲ ಏಜ್ ಗ್ಯಾಪ್ ಇದ್ದರೂ ಕೂಡ ಕಂಫರ್ಟಬಲ್ ಬಾಂಡಿಂಗ್ ಅಂತ ಅನಿಸ್ಕೊಳ್ಳುತ್ತೆ. ಸೊ ಕಂಫರ್ಟಬಲ್ ಬಾಂಡಿಂಗ್ ಅನಿಸ್ಕೊಳ್ಬೇಕು ಅಂತ ಅಂದು 35 ವರ್ಷ ಇದ್ದರೆ ಆಗಲ್ಲ. ಪ್ರಸ್ತುತ 35ರ ಒಳಗಡೆ ಇರಬೇಕು, ಆಯಿತಾ. ಹಾಗಿದ್ದರೆ ಇಬ್ಬರು ಕೂಡ ಬಾಂಡಿಂಗ್ ಅನ್ನಿಸ್ತಾರೆ. ನಾಳೆ ಮದುವೆ ಆದ ತಕ್ಷಣ ಸ್ಟೇಜ್ ಮೇಲೆ ನಿಂತಾಗ ವಾವ್ ಸೂಪರ್ ಜೋಡಿ ಅಂತ ಅನಿಸ್ಕೊಳ್ತೀವಿ. ಆ್ಯಂಡ್ ಇನ್ನೊಂದು ಏನಂದರೆ, ಒಳ್ಳೆಯ ಒಂದು ಮೇಂಟೈನ್ ಮಾಡುವವನಿರಬೇಕಂತೆ. ಅಂದರೆ ಇವ್ರನ್ನ ಒಳ್ಳೆಯ ರೀತಿಯಲ್ಲಿ ನೋಡ್ಕೊಳ್ಬೇಕು. ಸೊ ಕುಂದು ಕೊರತೆ ಎಲ್ಲನೂ ಕೂಡ ಕಷ್ಟ ಸುಖಗಳಿಗೆ ಭಾಗಿಯಾಗ್ತಾರೆ, ಅದು ಸಮಸ್ಯೆ ಇಲ್ಲ, ಅದರಲ್ಲಿ ಭಾಗಿಯಾಗ್ತಾರೆ. ಬಟ್ ಚಂದವಾಗಿ ನೋಡ್ಕೊಂಡು ಹೋಗಬೇಕು. ಒನ್ಸ್ ಕಮಿಟೆಡ್ ಎಂದರೆ ಫುಲ್ಲು ಅದರ ಮೇಲೇ ಡಿಪೆಂಡ್ ಅಪ್ ಆಗಿರಬೇಕು ಅಂತ ಹೇಳಿದ್ದಾರೆ. ಅಂದರೆ ಇವಾಗ ನಾನು ನಿಮಗೆ ಮದುವೆ ಆಗೋದಕ್ಕೆ ಫಿಕ್ಸು ಅಂತಂದರೆ ಮುಗೀತು, ಇನ್ನೊಬ್ರಿಗೂ ನೀವು ಕಣ್ಣೆತ್ತು ಸಹ ನೋಡಬಾರ್ದು, ಅಂತಹ ಹುಡುಗ ಆಗಿರ್ಬೇಕಂತೆ. ಓಕೆ, ಈ ರೀತಿ ಹುಡುಗ ಆಗಿದ್ದರೆ ಇವ್ರು ಏನು ಕೊಡ್ತಾರೆ ನಿಮಗೆ? ಸ್ವಾಮಿ ವರದಕ್ಷಿಣೆ ಕೊಡ್ತಾರೆ ರೀ, ಒಂದು ಮನೆ ಕೊಡ್ತಾರೆ ಅಥವಾ ಒಂದು ಕಾರ್ ಆದರೂ ಕೊಡ್ತಾರೆ. ಸೊ ಹೀಗೆ ಹೆಚ್ಚಿನ ಮಾಹಿತಿ ನಿಮಗೆ ಬೇಕಾಗಿದ್ದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಡೀಟೇಲ್ಸ್ಗಳು ಕಳಿಸೋದಕ್ಕೆ ಒಂದು Gmail ID ಕೊಟ್ಟಿದ್ದೇನೆ, ಅಲ್ಲಿಗೆ ನೀವು ಮೇಲ್ ಮಾಡಿ. ಸ್ನೇಹಿತರೆ, ನಾನು ಆವಾಗಲೇ ಹೇಳಿದಾಗೆ ಇಲ್ಲಿ ನೋಡ್ತಕ್ಕಂತಹ ಕಾರೇ ಇದು, ಫೋರ್ಡ್ ಹ್ಯಾರಿಸ್ ಕಾರ್ ಇದು. ಅವರು ತೆಗೆದುಕೊಳ್ಬೇಕು ಅಂತ ಕನಸಿನ ಕಾರಾಗಿತ್ತು, ಹಾಗಾಗಿ ತೆಗೆದುಕೊಳ್ಳಲಾಗಲಿಲ್ಲ. ಸೊ ಪ್ರಸ್ತುತ ಇವಾಗ ನಿಮ್ಮನ್ನು ಮದುವೆ ಆದರೆ ಈ ಒಂದು ಕಾರನ್ನು ಪ್ರಸ್ತುತ ಗಿಫ್ಟಾಗಿ ಕೊಡ್ತಾ ಇದ್ದಾರೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಬಿಡಕ್ಕೆ ಹೋಗಬೇಡಿ ಇಂತಹ ಒಂದು ಒಳ್ಳೆಯ ಚಾನ್ಸಸ್. ಸೊ ಸ್ನೇಹಿತರೆ, ಒಂದನೇ ಪಾಯಿಂಟಲ್ಲಿ ಹೇಳ್ಬಿಡ್ತೀನಿ ನೋಡಿ. ಅವರ ಜೊತೆ ಯಾವ ರೀತಿಯಲ್ಲಿ ಬಾಂಡಿಂಗಲ್ಲಿ ಇರ್ತೀರಾ, ಯಾವ ರೀತಿಯಲ್ಲಿ ಶಕ್ತಿ ಮತ್ತು ಪೊಸೆಸಿವ್ನೆಸ್ ಇರ್ತೀರಾ, ಅದರ ಮೇಲೆ ನಿಮಗೆ ಅವರು ಜೀವನನೇ ಕೊಡ್ತಾರೆ. ಯಾಕಂದರೆ ಒಂದು ಉದ್ಯೋಗದಲ್ಲಿರ್ತಕ್ಕಂಥ ಹೆಣ್ಣು ಮಗಳು, ತಂದೆ ತಾಯಿಯ ಮೇಲೆ ಪ್ರಾಣ ಇಟ್ಟುಕೊಂಡಿರ್ತಕ್ಕಂಥ ಹೆಣ್ಣು ಮಗಳು. ಸೊ ಕಾರ್ ಕೊಡ್ತಾರೆ, ದುಡ್ಡು ಕೊಡ್ತಾರೆ ಅಂತ ಆಸೆ ಬಿದ್ದು ಅವಳ ಜೀವನ ಹಾಳು ಮಾಡೋಕ್ಕೆ ಹೋಗ್ಬೇಡ್ರಿ. ಅವಳ ಜೊತೆ ನಾನು ಕೊನೆವರೆಗೂ ಇರ್ತೀನಿ ಅನ್ನೋದರ ನಂಬಿಕೆ ಮೇಲೆ ಅವರನ್ನು ಮದುವೆ ಆಗಿ ಅಂತ ನಾನು ಕೂಡ ಹೇಳ್ತೇನೆ ನೋಡಿ. ಸೊ ಈ ಒಂದು ಕಾರು ನಿಮಗೆ ಸಿಗ್ತಾ ಇದೆ. ಒಳಗಡೆ ಹೆಂಗಿದೆ ಅಂತ ನಾನು ತೋರಿಸುವ ಮುನ್ನ ಹೊರಗಡೆ ಹೆಂಗಿದೆ ಅಂತ ನೋಡ್ಕೊಳ್ಳಿ. ಇದು ಧೂಮ್ ಕ್ವಾಲಿಟಿ ಆ್ಯಂಡ್ ಗ್ಲಾಸಸ್ ಡಿಸೈನ್ ಕ್ವಾಲಿಟಿ ಕೂಡ ನೋಡ್ತಾ ಇದ್ದೀರಾ. ಸೊ ಡೋರ್ ಸಿಸ್ಟಮ್ಮು ಈ ರೀತಿ ಇದೆ, ಟೈರ್ ಸಿಸ್ಟಮ್ ಕೂಡ ಅಷ್ಟೇ ಚೆನ್ನಾಗಿದೆ ಸ್ನೇಹಿತರೆ. ಒಳ್ಳೆಯ ಕಾರ್ ಆರ್ಗನೈಸ್ ಆ್ಯಂಡ್ ಒಳ್ಳೆಯ ಸ್ಟೈಲಿಶ್ ರೋಡ್ ರೇಟಿಂಗ್, ಇಂಜಿನ್ ಕೂಡ ಚೆನ್ನಾಗಿದೆ ಅಂತೆ. ಆ್ಯಂಡ್ ಒಳ್ಳೆಯ ಒಂದು ಡೆಲಿವರೀಸ್ ಇದೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ನಾಟ್ ಫಾರ್ ಎವ್ರಿ ಒನ್,
ಡೈಲಿ ಯೂಸ್ ಮಾಡ್ಬೋದು, ನೀವು ಲಾಂಗ್ ಡ್ರೈವ್ ಕೂಡ ಹೋಗ್ಬೋದು. ಪರ್ಫೆಕ್ಟ್ ಆಗಿರ್ತಕ್ಕಂತಹ ಡ್ರೈವಿಂಗ್ ಇದರಲ್ಲಿ ಇದೆ ಅಂತ ಹೇಳಿದ್ದಾರೆ. ಸೊ ಇಂಟೀರಿಯರ್ ಸಿಸ್ಟಮ್ನ ಒಂದ್ಸಲ ನೋಡ್ಕೊಂಡು ಬಿಡಿ. ಡ್ರೈವರು ಇಲ್ಲ ನನಗೆ ಓಡಿಸೋದಕ್ಕೆ ಬರಲ್ಲ ಡ್ರೈವಿಂಗ್ ಅಂತಂದರೆ ಏನು ಮಾಡೋದು? ಇವಾಗ ಏನು ಮಾಡಬೇಕು ಅಂದರೆ ಬಂದಿದ್ದನ್ನ ಪ್ರಸ್ತುತ ಪಡೆದುಕೊಳ್ಳುವುದರ ಬಗ್ಗೆ ಗಮನ ಕೊಡಿ. ಅದನ್ನು ಯೂಸ್ ಮಾಡ್ಕೊಳ್ಳೋದು ಹೆಂಗೆ ಅಂತ ನಾನಾ ರೀತಿಯಲ್ಲಿ ಯೋಚನೆ ಮಾಡ್ಬೋದು ಅಥವಾ ಸಲಹೆಗಳ ಪಡೆದುಕೊಳ್ಬೋದು. ಸೊ ಬಂದಿದ್ದನ್ನೇ ಬಿಟ್ಬಿಟ್ರಿ ಅಂದರೆ ಅವಾಗ ತೆಗೆದುಕೊಳ್ಳಿಲ್ಲ ನೋಡಿ ಯಾಕಾದರೂ ಬಿಟ್ನು ಅಂತ ಕಳೆದುಕೊಳ್ಬೇಡಿ ಸಮಯಗಳನ್ನು. ಹಾಗಾಗಿ ಪ್ರಸ್ತುತ ತೆಗೆದುಕೊಂಡು ಮಿಕ್ಕಿದ ಬಗ್ಗೆ ಯೋಚನೆ ಮಾಡಿ. ಇದು ಡ್ರೈವಿಂಗ್ ಸ್ಕಿಲ್ ಆಗಿರ್ತಕ್ಕಂತಹ ಸ್ಟೇರಿಂಗು ಮತ್ತು ಇದರಲ್ಲಿ ಇರ್ತಕ್ಕಂತಹ AC 3 AC ಮತ್ತು ಸೌಂಡ್ ಸಿಸ್ಟಮ್ ಇದೆ. ಸೀಟ್ ಇದೆ, ಫುಲ್ಲು ಬ್ಲ್ಯಾಕ್ ಕಲರಲ್ಲಿ ಇಂಟೀರಿಯಲ್ಸ್ ಡಿಸೈನ್ ಮಾಡಿದ್ದಾರೆ ಸ್ನೇಹಿತರೆ. ಮತ್ತು ಇದರಲ್ಲಿ AC ಆನ್ ಇದೆ ಅಂತ. AC ಬಂದು 100%ಅಲ್ಲಿ 80% ಓಕೆ ಅಂತ ಹೇಳಿದ್ದಾರೆ AC. ಸೊ ಏರ್ ಬ್ಯಾಗ್ ಇದೆ. ಆಕ್ಸಿಡೆಂಟಿಂದ ಫ್ರೀ ವೆಹಿಕಲ್. 150 ಕಿಲೋಮೀಟರ್ ಟಾಪ್ ಸ್ಪೀಡು. ಎಷ್ಟು? 150 ಕಿಲೋಮೀಟರ್ ಟಾಪ್ ಸ್ಪೀಡ್ ಅಷ್ಟೇ ಇದೆ. ಡೀಸೆಲ್ ಹಾಕ್ಕೊಂಡು ಎಲ್ಲಿ ಬೇಕಾದರೂ ಎಷ್ಟು ಬೇಕಾದರೂ ಚಚ್ಬೋದು. ಎಂಜಾಯ್ ಮಾಡಿ, ಒಳ್ಳೆಯದಾಗಲಿ. ಫಸ್ಟು ಅವ್ರಿಗೆ ಹೇಳಿರ್ತಕ್ಕಂಥ ಪಾಯಿಂಟ್ಗಳಿಗೆ ಸಂಬಂಧಪಟ್ಟಂತೆ ಇರ್ತಕ್ಕಂಥ ಹುಡುಗ ಆಗಿ ನಂತರ ಯಾವ ರೀತಿಯಲ್ಲಿ ಅವ್ರನ್ನ ಅಟ್ರಾಕ್ಷನ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಆಮೇಲೆ ಗಮನ ಹರಿಸುವರಂತೆ. ಒಳ್ಳೆಯದಾಗಲಿ. ನಮಸ್ತೆ.